ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ವಿರುದ್ಧ ಈಗ ಹೈಕೋರ್ಟ್ ಮೆಟ್ಟಿಲೇರಿದಂತಹ ಪ್ರತಾಪ್ ಸಿಂಹನಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿರುವಂತದ್ದು. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ವಿರುದ್ಧ ಈಗ ಹೈಕೋರ್ಟ್ ಮೆಟ್ಟಿಲೇರಿದ ಪ್ರತಾಪ್ ಸಿಂಹಂಗೆ ಆಲಮಟ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆಲಮಟ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಪ್ರತಿಕ್ರಿಯಿಸಿರುವಂತದ್ದು. ಪ್ರತಾಪ್ ಸಿಂಹ ಕೋರ್ಟ್ ಹೋಗ್ಲಿ ಬಹಳ ಸಂತೋಷ ಅಂತ ಈಗ ಹೇಳಿದ್ದಾರೆ. ನಾವು ಕೂಡ ಕಾನೂನು ಹೋರಾಟ ಮಾಡಿದ್ದೇವೆ, ಅದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಈ ಹಿಂದೆ ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದ್ರು, ಆಗ ಯಾಕೆ ಕೋರ್ಟ್ಗೆ ಹೋಗ್ಲಿಲ್ಲ ಅಂತ ಈಗ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಪ್ರಶ್ನೆ ಮಾಡುವ ಮೂಲಕ ಕಿಡಿಯನ್ನ ಕಾರಿದ್ದಾರೆ. ಕೋರ್ಟ್ಗೆ ಹೋಗ್ಲಿ, ನಾವು ಕೂಡ ಕಾನೂನು ಹೋರಾಟ ಮಾಡ್ತೇವೆ. ಇವರು ಇದರಲ್ಲಿ ರಾಜಕೀಯ ಹೋರಾಟ ಮಾಡಿದ್ರೆ ಎಲ್ಲದಕ್ಕೂ ನಾವು ಉತ್ತರ ನೀಡ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಈಗ ಮಾತನಾಡಿರುವಂಥದ್ದು. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಈಗ ವಿರೋಧ ವ್ಯಕ್ತವಾಗ್ತಿತ್ತು. ಈ ವಿರೋಧದ ಬೆನ್ನಲ್ಲೇ ಹೈಕೋರ್ಟ್ ಮೆಟ್ಟಿಲೇರಿದ್ರು ಪ್ರತಾಪ್ ಸಿಂಹ. ಈ ಪ್ರತಾಪ್ ಸಿಂಹ ಅವರಿಗೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ಪ್ರತಾಪ್ ಸಿಂಹ ಕೋರ್ಟ್ಗೆ ಹೋಗ್ಲಿ ಬಹಳ ಸಂತೋಷ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಾವು ಕೂಡ ಕಾನೂನು ಹೋರಾಟ ಮಾಡ್ತೇವೆ, ಇದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ ಅಂತ ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಹಿಂದೆ ನಿಸಾರ್ ಅಹಮದ್ ದಸರಾ ಉದ್ಘಾಟನೆ ಮಾಡಿದ್ರು, ಆಗ ಯಾಕೆ ಯಾರು ಅದರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ ಅಂತ ಈಗ ಕ್ವೆಶ್ಚನ್ ಮಾಡಿ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕೋರ್ಟ್ಗೆ ಹೋಗ್ಲಿ, ನಾವು ಕೂಡ ಕಾನೂನು ಹೋರಾಟ ಮಾಡ್ತೇವೆ, ಕಾನೂನು ನಮಗೂ ಚೆನ್ನಾಗಿ ಗೊತ್ತಿದೆ, ಕೋರ್ಟ್ಗೆ ಹೋಗೋರು ಹೋಗ್ಲಿ, ನಾವು ಅದಕ್ಕೆ ಏನು ಪ್ರತಿಕ್ರಿಯಿಸಬೇಕು, ಏನು ಮಾತನಾಡಬೇಕು ಅದನ್ನ ಉತ್ತರವನ್ನ ಕೊಡೋಕೆ ನಮಗೂ ಬರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಈಗ ಪ್ರತಾಪ್ ಸಿಂಹನ ವಿರುದ್ಧವಾಗಿ ಕಿಡಿಯನ್ನ ಕಾರಿರುವಂಥದ್ದು. ಕಾನೂನು ಹೋರಾಟ ಮಾಡ್ತೇವೆ, ಇವರು ಇದರಲ್ಲಿ ರಾಜಕೀಯ ಹೋರಾಟ ಮಾಡಿದ್ರೆ ಮಾಡ್ಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸಂತಸವನ್ನ ವ್ಯಕ್ತಪಡಿಸುವ ಮೂಲಕ ಈಗ ಅವರಿಗೆ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಏನು ಅವರಿಗೆ ಉದ್ಘಾಟನೆ ಮಾಡೋಕೆ ಕೊಟ್ಟಿದ್ರು, ಆ ಉದ್ಘಾಟನೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಪ್ರತಾಪ್ ಸಿಂಹ. ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು ಪ್ರತಾಪ್ ಸಿಂಹ ಅವರು. ಆಲ್ಮಟ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಾಪ್ ಸಿಂಹ ಅವರ ಮಾತಿಗೆ ಈಗ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ಪ್ರತಾಪ್ ಸಿಂಹ ಕೋರ್ಟ್ಗೆ ಹೋದ್ರೆ ಹೋಗ್ಲಿ, ನಮಗೆ ಬಹಳ ಸಂತೋಷದ ವಿಚಾರ ಅದು. ನಾವು ಕೂಡ ಕಾನೂನು ಹೋರಾಟ ಮಾಡ್ತೀವಿ, ನಮಗೂ ಕಾನೂನು ಗೊತ್ತಿದೆ, ನಾವು ಕಾನೂನನ್ನ ನೋಡಿಯೇ ಬಂದವರು, ಅದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ, ನಾವು ನೀವೆಲ್ಲ ಮಾತನಾಡೋದು ಬೇಡ ಅಂತ ಸಂತಸ. ಅವ್ರು ಕೋರ್ಟ್ಗೆ ಹೋದ್ರೆ ನಮಗೂ ಸಂತೋಷನೇ. ಕೋರ್ಟ್ ನಮಗೆ ಏನ್ ತೀರ್ಮಾನ ಕೊಡುತ್ತೆ ಆ ತೀರ್ಮಾನವನ್ನ ಕೊಡುತ್ತೆ. ಯಾಕಂದ್ರೆ ಈ ಹಿಂದೆ ನಿಸಾರ್ ಅಹಮದ್ ಕೂಡ ದಸರಾ ಉದ್ಘಾಟನೆ ಮಾಡಿದ್ರಲ್ವಾ, ಆಗ ಯಾಕೆ ಇವರು ಕ್ವೆಶ್ಚನ್ ಮಾಡಲಿಲ್ಲ, ಈಗ ಯಾಕೆ ತಡೆಯನ್ನ ಹಿಡಿತಾ ಇದ್ದಾರೆ, ಇವಾಗ ಅವರು ಹಿಂದೂ ವಿರೋಧಿ ಅದು ಇದು ಅಂತ ಮಾತನಾಡ್ತಿದ್ದಾರಲ್ವಾ, ಆಗ ಯಾಕೆ ಯಾರು ಕ್ವೆಶ್ಚನ್ ಮಾಡಲಿಲ್ಲ. ಇದರಲ್ಲಿ ಇವರು ರಾಜಕೀಯ ಸೆಣಸಾಟವನ್ನ ಮಾಡ್ತಾ ಇದ್ದಾರೆ, ರಾಜಕೀಯವನ್ನ ತಂದಿಡ್ತಾ ಇದ್ದಾರೆ. ನಾವು ಇದರಲ್ಲಿ ರಾಜಕೀಯ ಮಾಡ್ತಾ ಇಲ್ಲ. ಅವ್ರು ಕೋರ್ಟ್ಗೆ ಹೋದ್ರೆ ನಮಗದು ಸಂತೋಷದ ವಿಚಾರನೆ, ಹೋದ್ರೆ ಹೋಗ್ಲಿ, ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ಗೊತ್ತು ನಮಗೆ, ಕೋರ್ಟ್ ತೀರ್ಮಾನದ ಮೇರೆಗೆ ಮುಂದಿನ ಹೆಜ್ಜೆಯನ್ನ ಇಡ್ತೀವಿ ನಾವು ಕೂಡ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇವರು ಇದರಲ್ಲಿ ರಾಜಕೀಯ ಹೋರಾಟ ಮಾಡಿದ್ರೆ ಎಲ್ಲದಕ್ಕೂ ನಾವು ಉತ್ತರ ನೀಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹರ್ಷವನ್ನ ವ್ಯಕ್ತಪಡಿಸುವ ಮೂಲಕ ಅವರಿಗೆ ಪ್ರತಾಪ್ ಸಿಂಹ ಅವರಿಗೆ ಈಗ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡೋದಕ್ಕೆ ಇವರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಪ್ರತಾಪ್ ಸಿಂಹ ಅವರು ಹಿಂದೂ ವಿರೋಧಿ, ಅವ್ರನ್ನ ಹೇಗೆ ನಾವು ದಸರಾ ಉದ್ಘಾಟನೆಯನ್ನ ಮಾಡೋಕೆ ಬಿಡಬೇಕು ಅಂತ ಪ್ರತಾಪ್ ಸಿಂಹ ಅವರು ಅದನ್ನ ತಿರಸ್ಕರಿಸಿದ್ರು. ಆ ಒಂದು ತಿರಸ್ಕರಣೆಯ ಮೇರೆಗೆ ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು ಪ್ರತಾಪ್ ಸಿಂಹ ಅವರು. ಅದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿ ಅವ್ರು ಕೋರ್ಟ್ಗೆ ಹೋಗ್ತಾರ, ಹೋಗ್ಲಿ, ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ಅದು ನಮಗೆ ಸಂತೋಷ, ನಮಗೂ ಕೂಡ ಕಾನೂನು ಗೊತ್ತಿರುವಂತದ್ದು, ಕೋರ್ಟ್ ತೀರ್ಮಾನ ಏನ್ ಕೊಡುತ್ತೆ ಅಂತ ಗೊತ್ತು, ಕೋರ್ಟ್ ತೀರ್ಮಾನದ ಮೇರೆಗೆ ನಾವು ಆ ತೀರ್ಪಿಗೆ ಬದ್ಧರಾಗಿರ್ತೀವಿ, ಕೋರ್ಟ್ ತೀರ್ಮಾನ ಏನ್ ಕೊಡುತ್ತೆ ಕೊಡ್ಲಿ ಅಂತ ಅವರು ಹರ್ಷದ ವ್ಯಕ್ತಪಡಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಾಪ್ ಸಿಂಹಗೆ ಈಗ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು.